ಹಾಕ್ಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ನಾನು, ನನ್ನ ಮಗಳು, ನನ್ನ ಮಗ 3 ಜನನೂ ಟ್ಯಾಟೂ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಸೊ ನನ್ನ ಮಗಳು ಬರ್ತಡೇ ಹತ್ತಿರ ಬರ್ತಾ ಇರೋದ್ರಿಂದ ನೀವೆಲ್ಲ ಟ್ಯಾಟೂ ಹಾಕ್ಸಿದ್ದೀರಾ, ನನಗೂ ಹಾಕ್ಸು ಅಂತ ಗಲಾಟೆ ಮಾಡಿದ್ರು. ಸೊ ಅವಳಿಗೋಸ್ಕರ ಟ್ಯಾಟೂ ಹಾಕ್ಸೋಣ ಅಂತ ಕರ್ಕೊಂಬಂದೆ. ಅವಳು ಫಸ್ಟ್ ಟ್ಯಾಟೂ ಇದು, ನಂದು 2ನೇ ಟ್ಯಾಟೂ, ನನ್ನ ಮಗಂದು 6ನೇ ಟ್ಯಾಟೂ. ಸೊ ಅವಳು ಒಂದೇ ಇಲ್ಲ ಅಂತ ತುಂಬ ಗಲಾಟೆ ಮಾಡಿದ್ರು ಅಂತ ಬಂದಿದ್ದೀವಿ. ಸೊ ಯಾರ್ಯಾರು ಯಾವ್ಯಾವ ಟ್ಯಾಟೂ ಹಾಕ್ಸ್ಕೊತಾರೆ ಅಂತ ನೋಡಬೇಕು. ಹಾಕ್ಸ್ಕೊಂಬಿಡು ಜೊತೆಲೇನೆ. ಓಕೆ, ಇದು 7 ಚಕ್ರ ಅಲ್ಲ? ಪೂರ್ವಿ ಅಳ್ತಾ ಇದ್ದಾಳೆ ಪಾಪ, ನೋವುತ್ತೆ ಅಂತ ಅಳ್ತಾ ಇದ್ದಾಳೆ. ಎಕ್ಸೈಟ್ ಆಗಿದೆಯಾ? ಹೋಗ್ಲಿ, ನೋವುದ್ರೆ ಏನು ಮಾಡ್ತೀಯಾ? ಹಲೋ, ಕಣ್ಬಿಡು, ನೋವಾಗ್ತಾ ಇದೆಯಾ? ಓಕೆನಾ? ಗ್ಯಾಪ್ ಕೊಟ್ಟು ಮಾಡ್ತಾರೆ, ಅವ್ರೇನು ಕಂಟಿನ್ಯೂಸ್ ಮಾಡಲ್ಲ, ಅವ್ರಿಗೂ ಟಯರ್ಡ್ ಆಗುತ್ತಲ್ಲ. ನೋವೇನಿಲ್ಲ ತಾನೆ? ಓಕೆನಾ? ಭಯ ಇಲ್ಲ ತಾನೆ? ವೆರಿ ಗುಡ್. ಟೆನ್ಷನ್ ಏನಾಗುತ್ತೆ ಅಂತ ಗೊತ್ತು. ಈ ಎಮ್ಮೆಗೋ ಹಸುಗೋ ತಬಲ ಚುಚ್ಚಿದಂಗೆ ದೇವ್ರೆ. ಒಂದು ನಿಮಿಷ, ನಿಜ ನೋವು ಹೋಗ್ಲಿಲ್ವೇನ್ರು ನಿಮ್ಗೆ? ಅಯ್ಯೋ ಪಾಪಿಗಳ, ನನಗೆ ಪ್ರಾಣ ಹೋಗ್ತಾ ಇದೆ. ಅಲ್ಲ, ಅಪ್ಪನ್ ಮಾಡ್ಬಿಡು. ಅಲ್ಲ, ನನಗೆ ಕುವಿದೆ ಆಶ್ಚರ್ಯ ಆಗ್ತದೆ, ಅದು ಹೆಂಗ್ ಕುಯ್ಕನಿಲ್ಲ ಅಂತ. ಮಾಡ್ತೀನಿ ನೋಡಿ ಇನ್ಮೇಲೆ ಮನೇಲಿ. ಸುಮ್ಮನೆ ಮುಟ್ಟಿದ್ರೆ ಅಳ್ತಾಳೆ, ಇನ್ಮೇಲೆ ಏನಾದ್ರು ಮಾಡ್ತೀನಿ ಅವಳಿಗೆ. ನಿಮ್ಮ ಹೆಸರು ಏನು ಹೇಳಿ? ಯಾದವ್. ಹೊಸದಾಗಿ ಓಪನ್ ಮಾಡಿರೋ ಟ್ಯಾಟೂ ಅಲ್ಲ? ಅಡ್ರೆಸ್ ಹೇಳಿ. ಜಯನಗರದಲ್ಲಿ ಎಲ್ಲಿ? 9th ಬ್ಲಾಕ್, ಈಸ್ಟ್ ಎಂಡ್ ಮೇನ್ ರೋಡ್. ಅಂಗಡಿ ಹೆಸರು ಮ್ಯಾಜಿಕ್ ಟಚ್. ಸೊ ಯಾರು ಬೇಕಂದ್ರೆ ಆರಾಮಾಗಿ ಬಂದು ಇಲ್ಲಿ ಟ್ಯಾಟೂ ಹಾಕ್ಸ್ಕೊಳ್ಳಿ, ತುಂಬ ಚೆನ್ನಾಗಿ ಆಗ್ತಾರೆ. ನೆಕ್ಸ್ಟ್ ಮಾರ್ನಿಂಗ್ ಇದು ವಿದ್ಯಾರ್ಥಿ ಭವನ್ ಇಂಟೀರಿಯರ್ ಒಳಗಡೆ. ಆಂಟಿ ಇವನ್ ಅಂಕಲ್.
ಸೊ ನಾವೆಲ್ಲ ಇವಾಗ ಟ್ಯಾಟು ಹಾಕ್ಸ್ಕೊಂಡಿದ್ದೀವಿ ಅಂತ ಇವಾಗ ನೀವು ಹಾಕಿಸ್ಕೊತಾ ಇರೋದಾ? ಒಂದು ಟ್ಯಾಟು ಹಾಕ್ಸ್ಕೊಳಕ್ಕೆ ಕಳ್ತಿದ್ರು ಎಲ್ಲಿ ಇದೊಂದಾಗಿದೆ. ಇವಾಗ ನಮ್ಮದೆಲ್ಲ ನೋಡಿ ಮತ್ತೆ 2 ಟ್ಯಾಟು ಹಾಕ್ಸ್ಕೊತಾ ಇದ್ದಾರೆ ಅಲ್ಲೇನ್ರಿ? ಪೇನ್ ಆಗ್ತಾ ಇದೆಯಾ? ಆಗ್ತಾ ಇದೆಯಾ? ನೋವಾಯ್ತಾ ರೀ? ಜೋರಾಗಿ ಹೇಳಿ. ಸೊ ಟ್ಯಾಟೂನೇ ಬೇಡ ಅಂತಿದ್ದವರು ಕಲರಿಂಗ್ ಟ್ಯಾಟೂ ಮಾಡಿಸ್ಕೊತಾ ಇದ್ದಾರೆ ನೋಡ್ರಪ್ಪ. ಸ್ಮೈಲ್ ಮಾಡ್ರಿ, ನೋವಾಗ್ತಾ ಇದೆಯಾ? ನೋಡಿ ಎಲ್ಲಾನು ಒಂದೊಂದು ಕಲರ್ ಮಾಡಿಸಿದ್ದಾರೆ, ಸಕ್ಕದಾಗಿ ಬಂದಿದೆ. ಸೂಪರ್. ಈಗ ಒಂದು ಟ್ಯಾಟೂ ಆಯಿತು, 2ನೇ ಟ್ಯಾಟೂಗೆ ಬಾಸ್ ರೆಡಿಯಾಗಿದ್ದಾರೆ. ಇರಲಿ ಇರಲಿ, ವಯಸ್ಸಾದ್ಮೇಲೆ ಶೋಕಿ ಮಾಡಬೇಕು. 3ನೇದು ಅಲ್ಲಮ್ಮ, ನಿನ್ನೆ ಒಂದು ಹಾಕ್ಸ್ಕೊಂಡಿದ್ದು. ಕರೆಕ್ಟ್. ಸೊ ಇದು 3ನೇ ಟೈಪ್. ಏನೋ ತೋರಿಸ್ಕೊಟ್ಟೆ ಅಂದ್ಬಿಟ್ಟು ಹಿಂಗೆಲ್ಲ ಹಾಕ್ಸ್ಕೊತೀವಿ. ಲೈಫಲ್ಲಿ ಇನ್ನೇನಿದೆ, ಖುಷಿಯಾಗಿರ್ಬೇಕು, ಹಾಕ್ಸ್ಕೊಬೇಕು, ಖುಷಿಯಾಗಿರ್ಬೇಕು, ಎಂಜಾಯ್ ಮಾಡಬೇಕು. ಖುಷಿಯಾಗಿರ್ಬೇಕು ಅಂದರೆ ಅದಕ್ಕೆ ನಿಮಗೆ ಸಂಪಾದನೆ ಮಾಡಬೇಕು. ಏನು ಹಾಕ್ಸ್ಕೊತಿದ್ಯಾವ? ಏನು ಇದು ನೋಡಿ, ಏನಂತಾರೆ ಇದು? ಮ್ಯಾಪಲ್ಲ ಇದು. ಈ ಮ್ಯಾಪಲ್ಲಿ ಲಕ್ಕಿ ಅದೇ ಮ್ಯಾಪಲ್ಲಿ 4 ಲೀಫ್ ಕ್ಲಾವ್. ಕರೆಕ್ಟ್, 4 ಲೀವ್ಸ್ ಕ್ಲಾವ್. ಹಿಂಗಿದ್ರೆ ಸೈಡ್ಗೆ ಹಾಕ್ತೀರಾ, ಸೆಂಟ್ರಿಗೆ ಹಾಕ್ತೀರಾ? ತಿರ್ಚೋದಂತೂ ತಿರ್ಸ್ತೀನಿ. ಅಮ್ಮಂಗೆ ಸಖತ್ ಭಯ. ಫೀಲಿಂಗ್ ಅದು ಮಾಡೋದು. ಫಿಲ್ಲಿಂಗ್ ಮಾಡಿಸ್ಬಿಡ್ರಿ. ಅದಕ್ಕೆ ಲೈಟ್ ಒಳಗಡೆ ಲೈಟ್ ಶೇಡ್ ಕೊಡ್ತೀವಿ. ಗ್ರೀನು ಎಲ್ಲೋ ಗ್ರೀನ್ ಬ್ಲ್ಯಾಕಲ್ಲೇ ಆಗ್ತದಲ್ಲ. ಇದೆ ಔಟ್ಲೈನ್ ಬ್ಲ್ಯಾಕು, ಔಟ್ಲೈನ್ ಬ್ಲ್ಯಾಕು. ಅಂಕಲ್ ನೋಡಿದೆ ಗ್ರೀನು. ಹಾಂ ನೋಡಿದೆ. ಆ ಥರ ಹಾಕ್ಸ್ತೀವಿ. ನಂದು ತೋರಿಸ್ಬಿಟ್ಟು ಅಂಕಲ್ ನೋಡ್ತೀನಿ. ಅಪ್ಪ ಮಾಡಿಸ್ಕೊಂಡು ಒಂದು 2 ನಿಮಿಷ ನೋಡ್ತದೆ, ಆಮೇಲೆ ನಂಬಾಗೋಗ್ತೈತೆ. ನನಗೆ ಹೊಡೆದಿಲ್ಲ ಅವರು. ಅದೇನು ಧೈರ್ಯದ ಮೇಲೆ ಆಗ್ತಾವ್ರೋ ಅವ್ರಿಗೆ ಗೊತ್ತು. ಏನೂ ಇಲ್ಲ, ತಲೆ ಅನ್ಸುತ್ತೆ ಅಷ್ಟೇ. ಹ್ಞೂ, ಎಂಥದ್ದು ಇಲ್ಲ. ಯಾಕಮ್ಮ ಎದ್ಬಿಟ್ಟೆ? ಅಯ್ಯೋ, ಭಯ ಆಗ್ತದೆ. ನೀನು ನೋಡಬೇಡ ಆ ಕಡೆ, ಅನಸ್ತೇಷಿಯಾ ಕೊಡ್ಬೇಕು ನಾನು. ನೀನು ನೋಡಬೇಡ ಬಿಡು, ತಿನ್ನು ಎಳೀರಿ. ನೀನು ನೋಡಬೇಡ. ದೇವರೇ, ಶಿವನೇ, ಶಂಕರ, ಪಾಂಡುರಂಗ, ವಿಠಲ, ಗೋವಿಂದ ಗೋವಿಂದ. ನೋವುತ್ತೀರಿ? ನಿನ್ನೆ ನೋವುಲಿಲ್ಲ. ನಿನ್ನೆ ಅನಸ್ತೇಷಿಯಾ ಕೊಟ್ಟಿದ್ರು, ನೋವುಲಿಲ್ಲ ರೀ ಇವತ್ತು. ಹಾಕಿಸ್ಕೊತೀನಿ ಅಂತ ನೀನೇ ಗೊತ್ತಿರೋದು. ಕುತ್ಕೋ. ಅಲ್ಲಿ ನೋಡ, ಅಲ್ಲಿ ನೋಡ್ಬೇಡ ನೀನು. ಅಯ್ಯೋ ಅಪ್ಪ, ಅಲ್ಲಾಡ್ಸ್ಬೇಡ. ಈಗಲೇ ನಾವು ಓದಲ್ಲಿ ಅಳ್ಳೋಸ್ತಿದ್ಯಲ್ಲ. ಫುಲ್ ಕೋಪದಲ್ಲಿ ಹಾಕಿದ್ರು. ಇವಳ ಅಜ್ಜಿ ನನ್ನ ನೋವಿಲ್ಲ ಅಂದ್ರೆ ಇವಳು ವಿಡಿಯೋ ಮಾಡ್ತಾವಳೆ. ಏಯ್, ಕಾಲ ಅಲ್ಲಾಡ್ತಾ ಇದ್ದೀರಾ ರೀ? ನಾನು ಟಚ್ ಮಾಡ್ತಾ ಇದ್ದೀರಾ? ಆಮೇಲೆ ಒಂಚೂರು ದೇವ್ರೇ, ಎಲ್ಲಿದ್ಯಪ್ಪ? ಬೇಡ. ದೇವ್ರನೇ, ನಾನು ಇಷ್ಟು ನೋವಾಗ್ಲಿಲ್ಲಪ್ಪ. ಇಲ್ಲಮ್ಮ, ಇಲ್ಲಿ ನೋವಲ್ಲ ಜಾಸ್ತಿ. ಅದು ಸ್ಕಿನ್ ಎಂತದಿಲ್ಲ. ನೀನು ಅನಸ್ತೇಷಿಯಾ ಕೊಡ್ತಿದ್ರೆ ಇಲ್ಲಿ ಅಂದ್ರೆ ಸ್ಕಿನ್ ನೀನೇನು ಹೇಳೋದು ನನಗೆ ವಯಸ್ಸಾಗಿದೆ ಅಂತ. ಎಲ್ರಿಗೂ ಈ ಸೈಡ್ ಆದ್ರೆ ನನಗೂ ಈ ಸೈಡ್ ಪೇಂಟ್ ಸರಿ, ಬರಲಿಲ್ಲ. ಒಂಚೂರು ಈ ಸೈಡ್ ಎಲ್ಲ ಸೈಡಾಗಿ ಪೇಂಟ್ ಎಳಿಯಪ್ಪ. ಅವನೇನೋ ಬರ್ತದೆ. ನೋಡು ಅಂತಾನೆ. ನೋಡ್ಬೇಡ. ಆಕಾಶ ನೋಡು, ಆಕಾಶ. ಓ, ಏನ್ ಚಂದ ಮಾಮನ್ ನೋಡು ಅಂತ. ಆರ್ಸಿಬಿಗೋಸ್ಕರ ಇನ್ನೇ ನೀನು ಆಡ್ತಾರ ಹೋದಾರ ಆನಂದ್ ಕಡೆಯದ ಇಲ್ಲ, ನಿನ್ನೆ ನಿಜ ಒಂದು ನೋವಾಗಿಲ್ಲ. ನಂಗಂತ ಇದೆ ಇವಾಗ ಅಳು ಬರ್ಸ್ತಾವೆ. ಒಂದ್ಸತಿ ಇದು 2 ಕೈ ಕೂತ್ಕೊಂಡಿದ್ದಲ್ಲ, ಹೋಗಿದ ತಕ್ಷಣ ಹಿಂಗೆ ಕೈ ಕೂತ್ ಮೊನ್ನೆ ನೋಡು ಆಪರೇಷನ್ ಅಂತ. ಅದು ಹೆಂಗೋ ದೊಡ್ಡ ದೊಡ್ಡದೆಲ್ಲ ಹಾಕ್ಸ್ಕೊತೀರಾ ಇವಾಗ? ನಾನು ಬರೀ ಔಟ್ಲೈನ್ಸ್ ಅಷ್ಟೇ ಅನ್ಸೋದೇ ಇಲ್ಲ. ಐ ಲವ್ ಯು ಡ್ಯಾಡಿ. ಟಾಪಿಂಗ್ ವಿಡಿಯೋ ಕಾಲ್ ಮಾಡಿ. ಯಪ್ಪ ದೇವ್ರೇ. ಏ ಮಾಡಬೇಡ. ನಿಜ ನೋವುತ್ತೆ ಚಿಕ್ಕಮ್ಮ, ತಮಾಷೆ ಅಲ್ಲ. ವಿಡಿಯೋ ಕಾಲ್ ಮಾಡ್ಬೋದು ನೀವು ಅಪ್ಪ. ಈಗಲ್ಲ ನೀವ್ ಯಾರಿಗಾರು ಮಾಡ್ಕೋ. ಅಯ್ಯೋ, ಬಂದೆ ನಾವು ಅಂತಾನೆ. ಹಾಕ್ಸ್ಕೊಳ್ಳೋದು ನೀನೇ ತಾನೆ. ಗೊತ್ತಾ? ಹೌದು, ಇನ್ನೇನು ತಿಕ್ತಾಯ್ತಾ?
ಶಿವನೇ 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 ಮೋಸ್ಟ್ಲಿ ನೆನೆ ಓಮ್ ಹಾಕ್ಸ್ಕೊಂಡೆ ಅಂದ ದೇವರು ನೋವು ಕೊಟ್ಟಿಲ್ಲ. ನೋಡು ಏನೋ ಮಾಡಿ ಕರ್ಕೊಂಬಂದು ಕೂರ್ಸೋರ್ ಡ್ಯಾಡಿ ಇಲ್ಲಿ. ನಾವಾ ಇಲ್ಲ ಅಳಿಯ ನೋಡು, ಅಳಿಯನ್ ನೋಡು, ಮಗಳು ನೋಡು, ಅಳಿಯನ್ ನೋಡು, ಅಳಿಯನ್ನ. ಎಷ್ಟು ನೋವು ಗೊತ್ತಾ ನೋಡಿ. ನೋಡ್ದ್ಯಾ, ಅದಕ್ಕೆ ಹೇಳೋದು ಅಪ್ಪ ಅಂತ. ನೋವು ನೋವು ಡ್ಯಾಡಿ. ನಾಳೆ ನೋಡು ಮೀನ್ ಬರುತ್ತೆ. ಸೀನ್ ದಿಸ್ ಸಮ್ವೇರ್ ಅಂತ ಫೋರ್ತ್ ಪ್ಲೇಸ್ ನೋಡ್ರಪ್ಪ, ಯಾರ್ಯಾರು RCB ನಡಗಿಸ್ತಿದ್ರಿ, ಫೋರ್ತ್ ಪ್ಲೇಸ್ ಬಂದಿದೀವಿ. ಸೊ ಎಲ್ಲ ಚಾಲೆಂಜ್ ಆಗಿ ಬಂದಿದೆ. ಈ ಸರಿ ಏನಾದರೂ ಆಗಲಿ RCB ಕ್ವಾಲಿಫೈ ಆಗೇ ಆಗುತ್ತೆ ಅಂತ. ಸೊ ನನ್ನ ಫಸ್ಟ್ ಬ್ಲಾಗ್ ಟ್ರಿವೆಂಡ್ರ ಬ್ಲಾಗ್ಲ ನಾ ಹೇಳಿದ್ದೆ RCB ಗೆಲ್ಲುತ್ತೆ, ಬಂದೇ ಬರುತ್ತೆ ಅಂತ. ಸೊ ಹಂಗೆ ಆಗಿದೆ, RCB ಬಂದಿದೆ. ಗ್ಯಾರಂಟಿ ನೋಡ್ತಾರೆ ಈ ಸರಿ ಕಪ್ ನಮ್ದೆ, ಗ್ಯಾರಂಟಿ ಗೆದ್ದೇ ಗೆಲ್ತಾರೆ. ಇಷ್ಟು ಕಷ್ಟಪಟ್ಟು ಕ್ವಾಲಿಫೈ ಆಗಿದ್ದಾರೆ, ಫೋರ್ತ್ ಪ್ಲೇಸಿಗೆ ಬಂದಿದ್ದಾರೆ ಅಂದರೆ ಗ್ಯಾರಂಟಿ ನಾವು ಗೆದ್ದೇ ಗೆಲ್ತೀವಿ. ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ.